ನಮಸ್ಕಾರ, ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ನಾವು ದ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ವಿಶ್ವವ್ಯಾಪ್ತಿಯಾಗಿ ಇರುವಂತಹ ಗುರುತ್ವದ ನಿಯಮದ ಬಗ್ಗೆ ತಿಳ್ಕೊಂತ ಹೋದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಗುರುತ್ವದ ಶಕ್ತಿ, ಅದರಲ್ಲೂ ಪ್ರಚನಾ ಶಕ್ತಿ ಬಗ್ಗೆ ತಿಳ್ಕೊಂತಾ ಹೋಗೋಣ. ಈ ಪ್ರಚನಾ ಶಕ್ತಿ ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಅಂತ ಕರ್ಸ್ಕೊಂತೀವಿ. ಇವಾಗ ಒಂದು ಶಕ್ತಿಯನ್ನ ನಾವು ಒಂದು ವಸ್ತು ಅಥವಾ ಕಾಯದಲ್ಲಿ ಹಿಡಿದಿಟ್ಕೊಂಡಿದ್ದಾಗ ಅದರ ಆ ಒಂದು ಪೊಸಿಷನ್ ಅದ್ರಲ್ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಅಂದ್ರೆ ದ ಎನರ್ಜಿ ದಟ್ ಇಸ್ ಸ್ಟೋರ್ಡ್ ಬೈ ಅನ್ ಆಬ್ಜೆಕ್ಟ್ ಆಫ್ ಪೊಸಿಷನ್ ರಿಲೇಟಿವ್ ಟು ಅದರ್ ಆಬ್ಜೆಕ್ಟ್ ಆಗಿರುತ್ತೆ. ಅದ್ ಯಾವಾಗ್ಲೂ ಈ ಒಂದು ಪೊಟೆನ್ಶಿಯಲ್ ಎನರ್ಜಿ ಅಥವಾ ಪ್ರಚನಾ ಶಕ್ತಿ ಇಸ್ ಈಕ್ವಲ್ ಟು ಎಂ ಜಿ ಹೆಚ್ ಆಗಿರುತ್ತೆ. ಎಂ ಜಿ ಹೆಚ್ ಅಂದ್ರೆ ಇಲ್ಲಿ ಅದು ಒಂದು ಗ್ರಾವಿಟಿಯ ಆಕ್ಸಿಲರೇಷನ್ ಆಗಿರುತ್ತೆ. ಜಿ ಅಂದ್ರೆ ಇಲ್ಲಿ ಗ್ರಾವಿಟಿ ಆಗಿರುತ್ತೆ. ಅದು ಯಾವಾಗ್ಲೂ 9.81 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಈ ರೀತಿಯಾಗಿ ಇರುತ್ತೆ. ಸೊ ಇದನ್ನ ಈ ಕನ್ಫ್ಯೂಷನ್ ನ ಹೊರತುಪಡಿಸಿ ಮೀಟರ್, ಗ್ರಾವಿಟಿ, ಹೆಚ್, ಇಲ್ಲಿ ಹೆಚ್ ಅಂತ ಹೇಳಿದ್ರೆ ಉದ್ದ, ಹೈಟ್ ಅಂತ ಕರ್ಸ್ಕೊಳ್ಳುತ್ತೆ. ಇದನ್ನ ಒಂದು ಸಿಮ್ಯುಲೇಷನ್ ಮೂಲಕ ನೋಡುವಂತಹ ಪ್ರಯತ್ನವನ್ನ ಮಾಡೋಣ. ಸೊ ಅದ್ರಲ್ಲಿ ನಿಮ್ಗೆ ತುಂಬಾ ನೀಟಾಗಿ ಅರ್ಥ ಆಗತ್ತೆ. ಸಿಮ್ಯುಲೇಷನ್ ಹೀಗಿದೆ, ನಿಮ್ಗೆ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಒಬ್ಬ ವ್ಯಕ್ತಿಯನ್ನ ನೀವು ನೋಡಬಹುದು. ಒಂದು ಈ ರೀತಿಯಾದಂತಹ ಉದ್ದವಾಗಿ ಅಗಲವಾಗಿರುವಂತಹ ಒಂದು ವಿ ಆಕಾರದ ಶೇಪ್ ಅನ್ನ ನೋಡಬಹುದು. ನಾವು ಜಾರು ಬಂಡಿ ಆಡಿದೀವಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ, ಈಗ್ಲೂ ಆಡ್ತೀವಿ ಮೇಡಮ್ ಅಂತ ನೀವು ಹೇಳ್ಬಹುದು. ಜಾರು ಬಂಡಿಯಲ್ಲಿ ಆಡ್ಬೇಕಾದ್ರೆ ಇದೇ ರೀತಿಯಾದಂತಹ ಅನುಭವ ಆಗುತ್ತೆ. ಮೇಲಿಂದ ನಾವು ಕೆಳಗೆ ಬಿಟ್ಟಾಗ ಧುಮುಕ್ ಅಂತ ಕೆಳಗಡೆ ಇಳಿತೀವಿ. ಅದೊಂಥರ ಖುಷಿ ಅನ್ಸುತ್ತೆ. ಅಥವಾ ನೀವ್ ಸೈಕಲ್ ಅಲ್ಲಿ ತುಂಬಾ ಡೌನ್ ಇರುವಂತಹ ಒಂದು ರೋಡ್ ಅನ್ನ ನೀವು ಹೋಗ್ಬೇಕಾದ್ರೆ ಇದೇ ರೀತಿಯಾದಂತಹ ಅನುಭವನ ಪಡ್ಕೊಂಡಿರ್ತೀರ. ಉದಾಹರಣೆಗೆ, ಸೊ ಒಂದು ರೋಡ್ ಹೀಗಿರುತ್ತೆ, ಡೌನ್ ಇರುತ್ತೆ ಅಂದಾಗ ನೀವು ಸೈಕಲ್ ನಲ್ಲಿ ಆ ಒಂದು ರೋಡ್ ನಲ್ಲಿ ಚಲಿಸ್ಬೇಕಾದ್ರೆ ಏನಾಗುತ್ತೆ, ಫಾಸ್ಟ್ ಆಗಿ ಮೂವ್ಮೆಂಟ್ ಆಗುತ್ತೆ ಸೈಕಲ್ದು. ಬ್ರೇಕ್ ಹಿಡ್ಕೊಂಡು ನೀವು ಹೋಗ್ಬೇಕಾಗತ್ತೆ. ಅದೇ ರೀತಿ ಅದು ಅಪ್ ಹೋಗ್ಬೇಕಾದ್ರೆ ಸ್ವಲ್ಪ ವೇಗವನ್ನ ನೀವು ಹೆಚ್ಚಿಸ್ತಾ ಹೋಗ್ಬೇಕಾಗತ್ತೆ ಅಲ್ವಾ? ಸೊ ಅದನ್ನ ಕೂಡ ನೀವಿಲ್ಲಿ ಸಮೀಕರಿಸಿ ಸಿಮಿಲರೈಸ್ ಮಾಡ್ಕೊಂಡು ನೋಡ್ಬಹುದು. ಇದನ್ನ ಸ್ವಲ್ಪ ಸ್ಲೋ ಕೂಡ ನಾನು ಮಾಡಬಹುದು. ಈ ರೀತಿಯಾಗಿ ನಿಧಾನವಾಗಿ ಹೇಗೆ ಚಲಿಸ್ತೀವಿ ಅನ್ನೋದನ್ನ ನೋಡ್ಬಹುದು. ಇಲ್ಲಿ ನಾನು ಇದಕ್ಕೆ ಬಾರ್ ಗ್ರಾಫ್ ಅನ್ನ ಹಾಕಬಹುದು, ಗ್ರಿಡ್ ಅನ್ನ ಹಾಕಬಹುದು. ಈ ರೀತಿ ಸ್ಪೀಡ್ ಅನ್ನ ಕೂಡ ಟೆಸ್ಟ್ ಮಾಡ್ತಾ ಹೋಗಬಹುದು. ಪೈ ಚಾರ್ಟ್ ಕೂಡ ಹಾಕಬಹುದು. ಇಲ್ಲಿ ಕೈನೆಟಿಕ್ ಹಸಿರು ಇರೋದು ಕೈನೆಟಿಕ್ ಎನರ್ಜಿ ಆಗುತ್ತೆ. ಪಿ ಇರೋದು ಪೊಟೆನ್ಶಿಯಲ್ ಎನರ್ಜಿ ಆಗುತ್ತೆ, ಪ್ರಚನಾ ಶಕ್ತಿ ಆಗುತ್ತೆ. ಕೈನೆಟಿಕ್ ಚಲನಾ ಶಕ್ತಿ ಆಗುತ್ತೆ. ಥರ್ಮಲ್ ಅನ್ನೋದು ಬಂದ್ಬಿಟ್ಟು, ಈಗ ನೋಡಿ ಒಬ್ಬ ವ್ಯಕ್ತಿ ಈ ರೀತಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಒಂದು ಶಕ್ತಿಯ ಒಂದು ವಾತಾವರಣ ಕೂಡ ಉಂಟಾಗುತ್ತಲ್ವಾ? ಸೊ ಅದು ಥರ್ಮಲ್ ಎನರ್ಜಿ ಕಾಯ್ದುಕೊಳ್ಳುತ್ತೆ. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಹಸಿರು ಮತ್ತೆ ನೀಲಿ ಮೇಲೆ ಕೆಳಗೆ ಹೋಗ್ತಾ ಇದೆ. ಅಂದ್ರೆ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಒಂದ್ ಕಡೆಗೆ ತಟಸ್ಥರಾಗಿ ಇದ್ದಾಗ ಪೊಟೆನ್ಶಿಯಲ್ ಎನರ್ಜಿ ಕಮ್ಮಿ ಇರುತ್ತೆ. ಈಗ ನೋಡಿ, ಇಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಇದೆ, ಆದ್ರೆ ಕೈನೆಟಿಕ್ ಎನರ್ಜಿ ಸಂಪೂರ್ಣವಾಗಿ ನಿಲ್ಲಾಗಿದೆ. ಅದೇ ಆ ವ್ಯಕ್ತಿ ಮೇಲೆ ಹೋಗ್ತಾ ಇದ್ದಾನೆ ಅಂದಾಗ ಹೀಗೆ ಮೇಲ್ ಹೋಗ್ತಾ ಇದ್ದಾನೆ ಅಂದಾಗ ಏನಾಗುತ್ತೆ, ಈ ಜಾಗದಲ್ಲಿ ನಿಂತಿದ್ರೆ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಅಲ್ಲೇ, ಪೊಟೆನ್ಶಿಯಲ್ ಎನರ್ಜಿ ಮೇಲಿರುತ್ತೆ. ಕೈನೆಟಿಕ್ ಎನರ್ಜಿ ಅವ್ನ ಕೆಳಗಡೆ ಬರ್ಬೇಕಾದ್ರೆ ಕೈನೆಟಿಕ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ. ಓಕೆ, ಸೊ ಈ ಒಂದು ಸಿಮ್ಯುಲೇಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ಕ್ಲಾಸ್ ನಲ್ಲಿ ಮತ್ತಷ್ಟು ತಿಳ್ಕೊಳ್ತಾ ಹೋಗೋಣ. ಒಟ್ಟು ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋ ಅಂಶ ಅಂದ್ರೆ, ಒಂದು ಯಾಂತ್ರಿಕವಾದಂತಹ ಶಕ್ತಿ ಮೆಕ್ಯಾನಿಕಲ್ ಎನರ್ಜಿ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಶಿಯಲ್ ಎನರ್ಜಿ ಅನ್ನೋದನ್ನ ನೀವು ಅರ್ಥೈಸ್ಕೊಂತ ಬರ್ಬೇಕಾಗತ್ತೆ. ಯೂನಿವರ್ಸಲ್ ಟ್ರೂತ್ ಇದು. ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಶಿಯಲ್ ಎನರ್ಜಿ. ಸರ್ವತವಾಗಿರುವಂತಹ ಯಾಂತ್ರಿಕ ಶಕ್ತಿ ಬಂದು ಪ್ರಚನ ಶಕ್ತಿ ಪ್ಲಸ್ ಚಲನಾ ಶಕ್ತಿಯನ್ನ ಕೂಡಿಸಿದಾಗ ಮಾತ್ರ ನಮ್ಗೆ ಸಿಗುವಂತಹದ್ದು. ಸೊ ಈ ಒಂದು ಕೇಸ್ ನಲ್ಲಿ ಫ್ರಿಕ್ಷನ್ ಅನ್ನೋದು 0 ಇರುತ್ತೆ. ಫ್ರಿಕ್ಷನ್ ಅಂತ ಹೇಳಿದ್ರೆ
ಗುರುತ್ವದಲ್ಲಿ ನಾವು ಕಲಿಯುವಂತಹದ್ದು ಬಹಳ ಮುಖ್ಯವಾದದ್ದು ಫ್ರಿಕ್ಷನ್ ಝೀರೋ ಇರುತ್ತೆ. ಏನು ಈ ಫ್ರಿಕ್ಷನ್ ಅಂದ್ರೆ ಅದು ಝೀರೋ ಇದ್ರೆ ಏನಂತೆ, ಝೀರೋ ಇಲ್ಲದೆ ಇದ್ರೆ ಏನಂತೆ, ಅದನ್ನ ಕೂಡ ನಾವು ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಚುಟುಕಾದ ವಿಜ್ಞಾನದ ವಿಡಿಯೋನ ಮುಗಿಸ್ತಾ ಇದೀನಿ. ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ವಿದ್ಯಾಶಕ್ತಿ. ನಮಸ್ಕಾರ.